ದೃಷ್ಟಿ ನಿನ್ನ ಕಣ್ಣಲ್ಲಿ ನೀರು ಬಂದಾಗ ನನಗೆ ನೋವಾಗ್ತಿತ್ತು. ನಿನ್ನ ಹೆಸರಿಟ್ಟು ಕರೆಯುವಾಗ ನೀನು ನನ್ನ ಸ್ನೇಹಿತೆ ಅಂತ ಹೇಳುವಾಗ ನನ್ನ ಮಾತಲ್ಲಿ ಪ್ರೀತಿ ಇತ್ತು, ಎದೆಯಲ್ಲಿ ಮಮತೆ ಇತ್ತು. ಎಲ್ಲದಕ್ಕೂ ಎಳ್ಳು ನೀರು ಬಿಟ್ಬಿಟ್ಟದೆ. ಸ್ನೇಹಿತೆ ನಿನ್ನ ಹಾಗೆ ಕರಿತಿದ್ನಲ್ಲ ಅಂತ ನೆನೆಸ್ಕೊಂಡಾಗ್ಲೆಲ್ಲ ನಂಗೆ ವಾಕಳ್ಕೆ ಬರುತ್ತೆ, ಅಸಹ್ಯ ಆಗತ್ತೆ. ಏನು ಹಾಗೆ ನೋಡ್ತಾ ಇದೆಯಾ? ನಿನ್ನ ಮೇಲೆ ಇಷ್ಟು ಕೋಪ ಇದ್ರು ದ್ವೇಷ ಇದ್ರು ಯಾಕೆ ಮದುವಾದೆ ಅಂತ ಅಲ್ವಾ? ಯಾಕಂದ್ರೆ ನಾನು ದ್ವೇಷ ಮಾಡ್ತೀನಿ. ನೀನಂದ್ರೆ ನನಗಿಷ್ಟ ಇಲ್ಲ. ಐ ಹೇಟ್ ಯು. ನನ್ನ ಹೆಂಡತಿ ಆಗ್ಬೇಕು ಅಂತ ಆಸೆ ಇತ್ತಲ್ವಾ ನಿನಗೆ? ಈಗ ನೀನು ನನ್ನ ಹೆಂಡತಿ ಆದವಳು ಗಂಡ ಹಾಕಿರೋ ಗೆರೆ ದಾಟಬಾರ್ದು. ನೀನು ಅಷ್ಟೇ, ನಾನು ಹಾಕಿರೋ ಗೆರೆ ದಾಟಬಾರ್ದು. ಒಂದು ವೇಳೆ ದಾಟಿದ್ರು ನಿಜ ಹೇಳಿ, ಇದೆಲ್ಲ ನೀವೇ ಪ್ಲಾನ್ ಮಾಡಿದ್ದ? ಇಲ್ಲ ಇಲ್ಲ ಅಣ್ಣ. ನಿಂದು ಮನೆಗೆ 2 ಬಗ್ಲು ಬಿಟ್ರಲ್ಲ. ನಿಮ್ಮನ್ನೆಲ್ಲ ದತ್ತಾಬಾಯಿ ಅವ್ರ ಮನೆಯವ್ರ ಥರ ಪ್ರೀತಿ ಮಾಡ್ತಾ ಇದ್ರು. ಅಂಥವ್ರಿಗೆ ದ್ರೋಹ ಮಾಡ್ಬಿಟ್ಟಿಲ್ಲ. ನಾವು ಬಡವರು ಇರ್ಬೋದು, ಆದ್ರೆ ನಂಬಿಕೆ ದ್ರೋಹ ಮಾಡೋಂಥವ್ರಲ್ಲ. ಇವೆಂಥವ್ರು ಅಂತ ಗೊತ್ತಾಯ್ತಲ್ಲ. ಊರಲ್ಲಿ ನೀವು ನಮ್ಗೆ ಸಿಕ್ತಾಗ ಮನೆಯವ್ರಿಗೂ ಕರ್ಕೊಂಬರೋದು ಬೇಡ ಅಂತ ದತ್ತಂಗೆ ಹೇಳಿದ್ದೆ ನಾನು. ಆದ್ರೆ ನನ್ನ ಮಾತೇ ಕೇಳಿಲ್ಲ. ಬೀದಿಗೆ ಹೋಗೋ ಮಾರಿನ ಮನೆ ಹೋಗೋ ಕರ್ಕೊಂಬಂದಾಗಾಯ್ತು. ಬಜರಂಗಣ್ಣ, ನಮ್ಮನೆ ಎಂತವಳು ಅಂತ ನಿಮಗೆ ಗೊತ್ತಿಲ್ವಾ ಬಜರಂಗಣ್ಣ? ನನ್ನ ದೃಷ್ಟಿ ಪುಟ್ಟ ಕನ್ಸಲು ಕೂಡ ಅದು ಕೇಳಿ ಬಯಸೋಣಲ್ಲ, ಕೇಳಾಗೋಗಿದೆ. ಮನಸ್ಸು, ಹೃದಯ, ನಂಬಿಕೆ ಎಲ್ಲ ಮುರಿದೋಗಿದೆ. ದೃಷ್ಟಿ ತಪ್ಪು ಮಾಡಿದ್ಲು. ದೃಷ್ಟಿ ಚಿಂತನ ನೀವು ಬಿಟ್ಬಿಡಿ. ದತ್ತ ನೋಡ್ಕೋತಾನೆ. ಮಾದೇವಣ್ಣ ಸೈಲೆಂಟ್. ಒಳ್ಳೇದಾಗತ್ತ. ಧೈರ್ಯ ತಗೋತಾನೆ. ನನ್ನನ್ನು ಪಡ್ಕೊಂಡು ಈ ಮನೆ ಓನರ್ ಆಗೋ ಆಸೆ ಅಲ್ವಾ ನಿನಗೆ? ಈ ದತ್ತ ಶ್ರೀರಾಮ್ ಪಾಟೀಲ್ ಮನೆತನಕ್ಕೆ ಓನರ್ ಆಗತ್ತಾನೆ ನನ್ನ ಬೆನ್ನಿಗೆ ಚೂರಿ ಹಾಕಿದ್ದು. ಇನ್ನು ಮುಂದೆ ನಾನು ನಿನ್ನ ಓನರ್ ಅಂತ ಕರಿತೀನಿ. ಇಷ್ಟು ದಿನ ದತ್ತನ ಸ್ನೇಹ ನೋಡಿದೆ, ಇನ್ಮೇಲೆ ದತ್ತನ ದ್ವೇಷ ನೋಡ್ತೀಯ. ಅವನು ಕೊಡೋ ಶಿಕ್ಷೆನ ಅನುಭವಿಸ್ತೀಯ. ನೀನು ಮನುಷ್ಯನ ಮೃಗನ ಅಂತ ಕನ್ಫ್ಯೂಸ್ ಆಗಬೇಕು. ಶಿಕ್ಷೆ ಕೊಡ್ತೀನಿ ನಿನಗೆ, ಶಿಕ್ಷೆ ಕೊಡ್ತೀನಿ ನಿನಗೆ. ನಾನು ಸುಮ್ಮನೆ ಬಿಡಲ್ಲ, ನಿನ್ನ ದ್ವೇಷಿಸ್ತೀನಿ. ಹೆಂಗೆ ಶಿಕ್ಷೆ ಕೊಡ್ತೀನಿ, ಶಿಕ್ಷೆ ಕೊಡ್ತೀವಿ. ನೇತ್ರ, ಆಗಿರೋ ಶಾಕ್ಗೆ ಅಕ್ಕಂಗೆ ತಲೆ ಕೆಟ್ಟಿರ್ಬೇಕು. ಅವಳು ಹುಷಾರಾಗಿದ್ದಾಳ ಅಲ್ವಾ ಒಂದ್ಸರಿ ಚೆಕ್ ಮಾಡು. ಆಗಿರೋ ಆಘಾತ ಚಿಕ್ಕದಲ್ಲ. ನಮ್ಮ ಅಕ್ಕನ ಇಷ್ಟು ವರ್ಷದ ಕನ್ಸುಗಳನ್ನ ಹಾಳು ಮಾಡಿರೋದು. ಮೆಂಟಲಿ ಶಾಕ್ ಆಗಿ ಹೀಗೆ ಆಡ್ತಿರ್ಬೇಕು. ನೋಡೋಗು ನೇತ್ರ. ಏಯ್ ಇಡಿಯಟ್, ಅವಳಿಗಿಂತ ನೀನೇನು ಬುದ್ಧಿವಂತ ಅಂತ ಅನ್ಕೊಂಡಿದ್ನಲ್ಲೇ. ಅವಳೇನೋ ತಲೆ ಕೆಟ್ಟು ಹೇಳಿದ್ಲು ಅಂತ ನೀನು ನನ್ನನ್ನು ಚೆಕ್ ಮಾಡಕ್ ಬಂದಿದ್ಯಾ? ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್ ಡಿ. ಸಿಸ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ಟೆನ್ಷನ್ ಮಾಡ್ಕೋಬೇಕಾಗಿರೋ ಟೈಮಲ್ಲಿ ನೀನು ಯಾಕೆ ಹೀಗೆ ನಗ್ತಿದ್ಯಾ? ನಿನ್ನ ಪುಕ್ಕಲ್ತನಕ್ಕೆ. ಒನ್ಸ್ ಅಗೇನ್ ಯಾವುದನ್ನ ಎಲ್ಲಿ ಮಾತಾಡಬೇಕು ಅನ್ನೋ ಪ್ರಜ್ಞೆ ನಿಮ್ಮಿಬ್ರಿಗೂ ಇಲ್ಲ. ಡ್ರೈವರ್ ಇದ್ದ ಹಾಗೆ ಬಾಯಿಗೆ ಬಂದಾಗ ಮಾತಾಡಬಾರ್ದು ಅಂತಾನೆ ನಾನು ಕಾರ್ ನಿಲ್ಸಿದ್ದು. ಈಗ ನೀವಿಬ್ರು ಹೆದರ್ಕೊಂಡು ಪರದಾಡ್ತಿರೋದು ನೋಡಿ ತಡಿಯೋಕ್ಕಾಗ್ದಿರೋಷ್ಟು ನಗು ಬರ್ತಿದೆ ನನಗೆ. ನಗದೆ ಇನ್ನೇನು ಮಾಡಲಿ?
ನೀವಿಬ್ಬರು ಇವತ್ತು ಆಗಿರೋದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಿದ್ದೀರಾ, ಆದರೆ ನಾನು ಆಗಿರೋದ್ರ ಹಿಂದೆ ಇರೋ ಬಲವಾದ ಕಾರಣನ ನೆನೆಸ್ಕೊಂಡು ನನ್ನ ಗೆಲುವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಏನ ಸೆಲೆಬ್ರೇಟಾ? ದೃಷ್ಟಿ ಈಗ ನಮ್ಮ ನಾದ್ನಿ ದತ್ತನ್ ಹೆಂಡತಿ, ನಾಳೆ ನಮ್ಮನೆ ದೃಷ್ಟಿನ ಈ ಹಿಂದೆನೇ ನಾನು ಮನೆ ಬಿಟ್ಟು ಆಚೆ ಕಳಿಸೋದಕ್ಕೆ ಪ್ರಯತ್ನ ಮಾಡಿದೆ, ಆದರೆ ದತ್ತು ಬಂದು ತಡೆದ. ಅಕಸ್ಮಾತ್ ನಾನು ಅವಳನ್ನು ಅವತ್ತೇ ಕಳಿಸಿದಿದ್ರೆ ದತ್ತು ಅವಳನ್ನು ಎಲ್ಲಿದ್ರು ಹುಡ್ಕೊಂಡು ಕರ್ಕೊಂಡು ಬರ್ತಿದ್ದ. ಆದರೆ ಈಗ ಪರಿಸ್ಥಿತಿ ಹಾಗಿಲ್ಲ. ದೃಷ್ಟಿ ಮೇಲೆ ದತ್ತುಗೆ ಯಾವ ಲೆವೆಲ್ಗೆ ಕೋಪ ದ್ವೇಷ ಬರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದಕ್ಕಿಂತ ಹೆಚ್ಚಾಗೆ ಬಂದಾಗಿದೆ. ದೃಷ್ಟಿಗೆ ಬುದ್ಧಿ ಕಲಿಸೋದಕ್ಕೆ ಅಂತ ದತ್ತು ಅವಳ್ಕೊಳ್ಳಕ್ಕೆ ತಾಳಿ ಕಟ್ಟಿರೋದು, ಸಂಸಾರ ಮಾಡೋದಕ್ಕಲ್ಲ. ಅಲ್ಲಿಗೆ ಅವಳ ಲೈಫು ಹಾಳಾಗಿ ಹೋಯ್ತು. ಕೊಟ್ಟಿರೋದು ಶಿಕ್ಷೆ ಕಂಡ್ರೆ ಖುಷಿ ಪಡಿ, ಟೆನ್ಷನ್ ಅಲ್ಲ. ಈ ಮದುವೆ ಅಂತ ದತ್ತುನೂ ಒಪ್ಪಲ್ಲ, ಬಲವಂತವಾಗಿ ತಾಳಿ ಕಟ್ಟಿದಾನೆ ಅಂತ ದೃಷ್ಟಿನೂ ಒಪ್ಪಲ್ಲ. ಅಷ್ಟೇ ಯಾಕೆ, ಚೆನ್ನಮ್ಮ ಮಾದೇವ ನಮ್ಮಮ್ಮ ಹಬ್ಬಕ್ಕ ಯಾರೂ ಒಪ್ಕೊಳ್ಳಲ್ಲ. ಅಲ್ಲಿಗೆ ಆಗಿರೋ ಮದುವೆಗೆ ಬೆಲೆನೇ ಇಲ್ಲ. ಫಸ್ಟ್ ನೈಟ್ ಅಂತ ಹೇಳಿ ಅವಳನ್ನ ಹೇಳ್ಕೊಂಡು ಹೋಗಿರೋದು. ಫಸ್ಟ್ ನೈಟ್ ಮುಗಿದ್ರೆ ಎಲ್ಲ ಮುಗೀತಲ್ವಾ? ನೇತ್ರ, ನಿನ್ ಬ್ರೋ ಹೇಗೆ ಅಂತ ನಿನ್ಗಿನ್ನೂ ಅರ್ಥ ಆಗಿಲ್ವೇನೆ? ದೃಷ್ಟಿನ ಹೇಳ್ಕೊಂಡು ಹೋಗ್ಬಿಟ್ಟು ಮಾತ್ರಕ್ಕೆ ಅವನು ಪ್ರಸ್ತಾವ ಮಾಡ್ಕೋತಾನೆ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಖಂಡಿತ ಇಲ್ಲ. ದತ್ತು ಕೋಪಿಷ್ಟ, ಮೃಗ ಅಲ್ಲ. ಈಗ ಹೇಳ್ತೀನಿ ಕೇಳು. ಇಲ್ಲಿವರೆಗೂ ಆಗಿರೋದೇ ಒಂದು, ಇನ್ನು ಮುಂದೆ ಆಗದೆ ಇನ್ನೊಂದು. ನಾಳೆಯಿಂದ ದೃಷ್ಟಿ ಬದುಕು ಇನ್ನೂ ಘೋರವಾಗಿರುತ್ತೆ. ದೇವರೇ, ಹೀಗಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸೌಕರ್ಯ. ಮದುವೆ ನಿಲ್ಲಿಸೋದ್ರಿಂದ ನಿಮಗೆ ನೋವಾಗುತ್ತೆ ಅಂತ ನನಗೆ, ಆದರೆ ಈ ಮಟ್ಟಕ್ಕೆ ನೊಂದ್ಕೋತೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಕೆಂಪನನ್ನ ನಿಮ್ಮಿಂದ ದೂರ ಮಾಡಿದ್ದು ನಿಮ್ಮ ಒಳ್ಳೇದಕ್ಕೆ ಅಂತ ನಾನು ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಸುಂದರವಾಗಿರೋ ಹುಡುಗಿರೆಲ್ಲ ಕೆಟ್ಟೋರು ಅನ್ನೋ ನಿಮ್ಮ ನಂಬಿಕೆನ ಭದ್ರ ಆಗೋವಾಗ ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸಿ. ನಾನು ಮಾಡಿರೋ ಈ ತಪ್ಪಿಗೆ ನೀವು ನನಗೆ ನೋವು ಕೊಡಬೇಕು ಅಂತ ಅಂದ್ಕೊಂಡಿದ್ದೀರ ಅಲ್ವಾ? ಕೊಡಿ, ನನಗೇನೂ ಚಿಂತೆ ಇಲ್ಲ. ಯಾಕಂದರೆ ನೋವೇನು ನನಗೆ ಹೊಸದಲ್ಲ. ಕೆಟ್ಟ ಕಣ್ಗಳಿಗೆ ಆಹಾರ ಆಗಬಾರ್ದು ಅಂತ ನಮ್ಮಮ್ಮ ಪಂಚರದ ಗಿಳಿ ಹಾಕಿ ಸಾಕಿದ್ಲು. ಹಾಗೆ ಅಂದ್ಕೊಂಡಿಲ್ಲ ನಾನು. ನಾನು ಮಾಡಿದ ತಪ್ಪಿಗೆ ನೀವು ಏನೇ ಶಿಕ್ಷೆ ಕೊಟ್ಟರು ನನಗೆ ಒಪ್ಪಿಗೆ ಇದೆ ಸಾವುಕಾರೆ. ನೀವು ನನಗೆ ತಾಳಿ ಕಟ್ಟಿದ್ದೀರಿ. ನಾನು ನಿಮ್ಮ ಹೆಂಡ್ತಿನೇ. ಹೆಂಡತಿಯಾಗಿ ನಾನು ಎಲ್ಲ ಕರ್ತವ್ಯಗಳನ್ನ ನಾನು ಮಾಡ್ತೀನಿ. ನನ್ನ ಮೊದಲನೇ ಕೆಲಸ ನಿಮ್ಮ ನೋವನ್ನ ಕಡಿಮೆ ಮಾಡೋದು. ನನಗೆ ಎಷ್ಟೇ ನೋವು ಅವಮಾನ ಆದರೂ ನನಗೆ ಚಿಂತೆ ಇಲ್ಲ. ನಾನು ನಿಮ್ಮ ನೋವನ್ನ ದೂರ ಮಾಡ್ತೀನಿ. ಒಂದಂತೂ ನಿಜ ಸಾವುಕಾರೆ, ಸತ್ಯ ಒಂದಲ್ಲ ಒಂದಿನ ಆಚೆ ಬರುತ್ತೆ. ನಾನು ಯಾಕೆ ಇಂಪನಾಗಿ ಹೋಗೋದಕ್ಕೆ ಬಿಟ್ಟೆ ಅಂತ ನಿಮ್ಗೆ ಗೊತ್ತಾಗೇ ಆಗುತ್ತೆ. ಆಗ ನೀವು ನನ್ನನ್ನು ಕ್ಷಮಿಸ್ತೀರಿ. ಸತ್ಯ ಹೌದು, ಯಾವುದನ್ನು ಮುಚ್ಚಿಡೋದಕ್ಕಾಗಲ್ಲ. ಮುಂದೆ ಯಾವತ್ತೋ ನಾನು ಹೀಗಿಲ್ಲ, ಬೆಳ್ಳಗಿದ್ದೀನಿ ಅನ್ನೋ ಸತ್ಯನೂ ಆಚೆ ಬರುತ್ತೆ. ಅಯ್ಯೋ ದೇವ್ರೆ, ಆಗಿನ್ನೂ ಏನೇನು ಅನಾಹುತಗಳಾಗುತ್ತೋ. ಒಂದು ಸತ್ಯ ನನ್ನ ನಂಬಿಕೆ ಉಳಿಸಿದ್ರೆ ಮತ್ತೊಂದು ಸತ್ಯ ಆ ನಂಬಿಕೆನ ಮತ್ತೆ ಮುರಿಯುತ್ತೆ. ಅಯ್ಯೋ ಭಗವಂತ, ನನ್ನ ಹಣೆಯಲ್ಲಿ ಅದಿನ್ನೇನು ಬರ್ದಿದ್ಯೋ ನೀನು. ಅಬ್ಬಬ್ಬಬ್ಬ, ಮಗಳು ಮೋಸದಿಂದ ಈ ಮನೆ ಸೊಸೆ ಆದ್ಲು. ಇವರು ಕಣ್ಣೀರು ಹಾಕೊಂಡು ಇಲ್ಲೇ ಟಿಕಾಣಿ ಹೊಡ್ಬೇಕು ಅನ್ಕೊಂಡ್ಬಿಟ್ಟಿದ್ದಾರೆ. ಮಾದೇವ, ಮಾದೇವ, ಚೆನ್ನಮ್ಮ, ಅಮ್ಮನ್
ಇದು ಕೆಲ್ಸದವ್ರ ಮನೆ ಅಲ್ಲ, ಯಜಮಾನ್ರ ಮನೆ ಅನ್ನೋದು ಮರ್ತೋಯ್ತಾ ನಿಮ್ಗೆ? ಅಮ್ಮೋರೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾವೇನು ಮಾಡಿದ್ವಿ? ಅಯ್ಯೋ ಅಂತ ಹಾಸ್ಕೊಳೋದಕ್ಕೆ ಬಿಟ್ರೆ ಇಡೀ ಅರಮನೆನೇ ನಮ್ದು ಅನ್ನೋ ಹಾಗೆ ಆಡ್ತಿದ್ದೀರಲ್ಲ. ನಿಮ್ಗೆ ಅಂತ ಉಳ್ಕೊಳೋದಕ್ಕೆ ಮನೆ ಕೊಟ್ಟಿದೀವಿ ತಾನೆ, ಇಲ್ಲೇನ್ ಮಾಡ್ತಿದ್ದೀರಾ? ಇದನ್ನೇ ಧರ್ಮಛತ್ರ ಅನ್ಕೊಂಡಿದ್ದೀರಾ? ಯಾಕೆ ಹೀಗೆ ಮಾತಾಡ್ತೀರಿ? ನಿನ್ನೆ ದತ್ತಬಾಯಿ ಕೋಪದಲ್ಲಿ ನಮ್ಮ ಮಗಳನ್ನ ಕರ್ಕೊಂಡು ಬಂದ್ರಲ್ಲ, ಅದಕ್ಕೇನು? ನಿಮ್ಗೂ ಅದೇ ಬೇಕಿತ್ತು ತಾನೆ? ನಿಮ್ ಮಗಳನ್ನ ಚೂ ಬಿಟ್ಟು ಈ ಮನೆ ಸೊಸೆ ಆಗೋ ಹಾಗೆ ಮಾಡಿ ಇಲ್ಲೇ ಪರ್ಮನೆಂಟ್ ಆಗಿ ಸೆಟ್ಲ್ ಆಗೋ ಹಾಗೆ ಮಾಡಿದ್ರಿ ಅಲ್ವಾ? ಈಗ ನೀವು ಇಲ್ಲೇ ಜಾಂಡ ಉರ್ಬೇಕು ಅಂತ ಮಾಡಿದ್ದೀರಾ? ಅಮ್ಮೋರೆ ಯಾಕೆ ಹೀಗೆಲ್ಲ ಚುಚ್ಚಿ ಮಾತಾಡ್ತೀರಾ? ಹೇಮಕ್ಕ, ಅವ್ರಂಥವ್ರಲ್ಲ, ಪಾಪ ಅವ್ರ ಮೇಲೆ ಸುಮ್ಮನೆ ಆರೋಪ ಮಾಡಬೇಡಿ. ಓ, ಇವ್ರ ಪರ ವಹಿಸ್ಕೊಂಡು ದತ್ತನ್ ವಿರುದ್ಧ ನಿಂತ್ಕೊಳ್ಳೋದಕ್ಕೆ ರೆಡಿ ಆಗ್ಬಿಟ್ಯಾ ನೀನು? ಓ, ಎಷ್ಟೇ ಆಗ್ಲಿ ಕೆಲ್ಸದಾರಲ್ವಾ ನೀವು? ಒಬ್ರಿಗೊಬ್ರು ಸೇರ್ಕೊಂಡು ಮನೆ ಯಜಮಾನನ್ನೇ ಮುಳುಗಿಸ್ಬಿಡ್ತೀರಾ. ಅಮ್ಮೋರೆ ಇಲ್ಲ ಅಮ್ಮೋರೆ, ದತ್ತ ಎದ್ದ ಮೇಲೆ ನಿಮ್ ಮುಖ ನೋಡಕ್ಕೂ ಇಷ್ಟಪಡಲ್ಲ, ನೋಡ್ಲು. ಹೊರಡಿ ಇಲ್ಲಿಂದ, ಹೊರಡಿ ಅಂದೆ. ಅಮ್ಮೋರೆ ಹೊರಡಿ ಅಂತ ಹೇಳ್ತಾ ಇದ್ದೀನಿ ತಾನೆ, ಏನ್ ಮುಖ ನೋಡ್ತಿದ್ದೀರಾ? ಹೊರಡಿ. ಅಮ್ಮನ ಅಲ್ಲ ಅನ್ಸುತ್ತೆ. ನೇತ್ರ ಅವರೇ, ಯಾಕೆ ಅಳ್ತಿದ್ದೀರಾ? ಅಮ್ಮನ ರೂಮಲ್ಲಿ ನೀವೇನ್ ಮಾಡ್ತಿದ್ದೀರಾ? ಅಮ್ಮ ಇಲ್ಲಿ ಏನಿದು? ಅಮ್ಮ ಲೆಟರ್ ಬರ್ದಿಟ್ಟು ಹೋಗಿದ್ದಾರೆ ಬಜ್ರಂಗಿ. ಬ್ರೋ ಮದ್ವೆ ಮುಗ್ದಿದ್ದು ಅಮ್ಮಂಗೆ ತುಂಬಾ ನೋವಾಗಿದ್ಯಂತೆ. ಬ್ರೋ ಜೀವನನ ನಾನೇ ಹಾಳು ಮಾಡ್ದೆ. ಇಂಪನನ್ನ ಬ್ರೋಗೋಸ್ಕರ ಕರ್ಕೊಂಡು ಬಂದಿದ್ದು ತಂದೆ ತಪ್ಪು ಅಂತ ಹೊರಟೋಗಿದ್ದಾರೆ ಬಜ್ರಂಗಿ. ಅಮ್ಮ ಮನೆ ಬಿಟ್ಟು ಹೋದ್ರು ಅಂತ ಹೇಳಿದ ತಕ್ಷಣ ನಾನು ಎಷ್ಟು ಗಾಬರಿ ಆದ ಗೊತ್ತಾ ನೇತ್ರ ಅವರೇ? ಆಶ್ರಮಕ್ಕೆ ಹೋಗ್ತಾ ಇದೀನಿ ಅಂತ ಬರ್ದಿದ್ದಾರಷ್ಟೇ. ಏನೇ ಆಗ್ಲಿ ನಮ್ಮನ್ನ ಬಿಟ್ಟು ದೂರ ಹೋದಂಗೆ ತಾನೇ ಬಜ್ರಂಗಿ. ನಿಜ, ಇಂಥ ಸಮಯದಲ್ಲಿ ದತ್ತಂಗೆ ಸಮಾಧಾನ ಮಾಡೋದಕ್ಕೆ ಅಮ್ಮ ಇದ್ರೆ ಚೆನ್ನಾಗಿರ್ತಾ ಇತ್ತು. ಬ್ರೋ ಜವಾಬ್ದಾರಿನ ನಮ್ಗೆ ಬಿಟ್ಟಿದ್ದಾರೆ ಬಜ್ರಂಗಿ. ಬ್ರೋನ ನಾವೇ ಎಲ್ಲರೂ ನೋಡ್ಕೋಬೇಕಂತೆ. ಕಿಶೋರ್ ಬಾಬಾ ಅಮ್ಮನ್ನ ಆಶ್ರಮಕ್ಕೆ ಬಿಟ್ಟು ಬರೋದಕ್ಕೆ ಹೋಗಿದ್ದಾರೆ ಬಜ್ರಂಗಿ. ನಂದು ಗೋಕುಲವಾಗಿದ್ದ ಮನೇಲಿ ಈಗ ಅಶಾಂತಿ ತುಂಬಿಕೊಂಡಿದೆ. 24 ಗಂಟೆ ಮುಂಚೆ ಈ ಮನೇಲಿ ಸಂಭ್ರಮ ತುಂಬಿಕೊಂಡಿತ್ತು, ಆದರೆ ಈಗ ತುಂಬಿಕೊಂಡಿದೆ. ಇದಕ್ಕೆಲ್ಲ ಇಂಪನ ಕಾರಣ. ಸತ್ಯ ಗೊತ್ತಿದ್ದು ಸುಮ್ಮನಿರ್ಲಲ್ಲ, ಆ ದೃಷ್ಟಿ ಕಾರಣ. ನೇತ್ರ ಎಲ್ಲ ಮೂವಿಲೇ ನಡೆದಾಗ ನಡೀತಿದೆ ಬಜ್ರಂಗಿ. ಅಮ್ಮ ಹೋಗ್ಬಾರ್ದಿತ್ತು, ಅಮ್ಮ ಇಲ್ಲೇ ಇರ್ಬೇಕಿತ್ತು ಬಜ್ರಂಗಿ. ಅಯ್ಯೋ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋದು ನೋಡಿದ್ದೀನಿ, ಯಾರಾದರೂ ಬಹುಮಾನ ಕೊಡೋದು ನೋಡಿದ್ಯಾ ನೀನು? ತಿನ್ನಕ್ಕೆ ಗತಿ ಇಲ್ಲದೆ ಮನೆಗೆ ಸೇರ್ಕೊಂಡು ಮನೆ ಯಜಮಾನಿನೇ ಆಗ್ಬಿಟ್ಲು. ಬಳ್ಳಾರಿದವ್ರೆ ತನ್ನ ಮನೆ ಕೆಲಸದವ್ರನ್ನೇ ಮದುವೆ ಆಗ್ತಾರೆ ಅಂದರೆ ನೀನು ನಂಬ್ತೀಯಾ? ಅಯ್ಯೋ, ಅದನ್ನು ಮೂತಿನೇನಿ. ರಾತ್ರಿ ಹೊತ್ತು ಮಕ್ಳು ನೋಡಿದ್ರೆ ಹೆದರ್ಕೊಂಬಿಡ್ತಾರೆ. ಭಗವಂತ ಅವಳಿಗೆ ಸೌಂದರ್ಯ ಕೊಡದೇ ಇದ್ರು ಅದೃಷ್ಟ ಕೊಟ್ಟ. ಹಾಂ, ಸರಿ ಸರಿ. ಸರಳಕ್ಕ, ಹೊರಗಡೆ ರಂಗೋಲಿ ಹಾಕಿದ್ದೀನಿ, ದೇವ್ರಿಗೆ ದೀಪನೂ ಹಚ್ಚಿದ್ದೀನಿ. ಅಮ್ಮೋರು ಇನ್ನೂ ಎತ್ತಿಲ್ಲ. ನೀವು ತರಕಾರಿ ಹೆಚ್ಚಿಬಿಡಿ, ನಾನು ಅಡುಗೆ ಮಾಡಿಬಿಡ್ತೀನಿ. ಅಲ್ಲ ಅದು ನೀವು ಸರಳಕ್ಕ, ಏನಿದು ನೀವು ತಾವು ಅಂದ್ಕೊಂಡು? ನನ್ನನ್ನು ಮೊದಲು ಹೇಗೆ ದೃಷ್ಟಿ ಅಂತ ಕರಿತಿದ್ರು, ಈಗಲೂ ಹಾಗೆ ಕರೀರಿ. ಇನ್ನೇನು ಸಾವುಕಾರು ಹೇಳೋ ಹೊತ್ತಾಯಿತು. ಬನ್ನಿ ಬೇಗ ತಿಂಡಿ ಮಾಡಿಬಿಡೋಣ. ನೀವು ಅಡುಗೆ ಮಾಡ್ತೀರಾ? ಇದೇನು ಸರಳಕ್ಕ ಹೊಸ್ದಾಗಿ ಕೇಳ್ತಿದ್ದೀರಿ? ದಿನ ನಾನೇ ತಾನೇ ಅಡುಗೆ ಮಾಡೋದು. ಸಾವುಕಾರು ನಾನು ಮಾಡಿದ ಅಡುಗೆ ಮಾತ್ರ ತಾನೇ ಊಟ ಮಾಡೋದು. ಪಾಪ ಅವ್ರು ರಾತ್ರಿ ಏನೂ ತಿಂದಿಲ್ಲ. ಈಗ ಎಚ್ಚರ ಆದರೆ ಹಸ್ಕೊಂಡಿರ್ತಾರೆ. ನೀವು ಬೇಗ ಬೇಗ ಸಹಾಯ ಮಾಡಿ, ನಾನು ಅಡುಗೆ ಮಾಡ್ತೀನಿ. ಆಗಿದಾಗ ಹೋಗಿದೆ, ಅದನ್ನು ಯಾರಿಂದನೂ ಬದಲಾಯಿಸೋದಕ್ಕಾಗಲ್ಲ. ನಿನ್ನ ಕರ್ತವ್ಯನ ನೀನು ಮಾಡ್ತಾ ಹೋಗು ದೃಷ್ಟಿ. ಫಲ ಆ ದೇವ್ರಿಗೆ ಬಿಡು. ದೃಷ್ಟಿ,